ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದಾತಿಥವು ವಾಸರೆಂದು ಬೃಹಸ್ಪತಿ ವಾಸರೆ ಶಾಲಿವಾಂಶಿಕೆ 1948ರ ಪರಾಭವ ನಾಮ ಸಂವತ್ಸರ. ಇಲ್ಲಿವರೆಗೂ ಕೃತಾಯುಗ 17,28,000 ವರ್ಷ, 12,69,000 ವರ್ಷ, ದ್ವಾಪಾರ ಯುಗ ಪ್ರಮಾಣ 8,64,000 ವರ್ಷ, ಅಥ ಕಲಿಯುಗ ಪ್ರಮಾಣ 4,32,000 ವರ್ಷಗಳು ಗತಕಲಿಸಿ 5,124 ವರ್ಷ ಈಗ ಮುಗಿದಿದೆ. ಇನ್ನು 4,26,726 ವರ್ಷಗಳು ಕಲಿಯುಗ. ಈ ಒಂದು 1948ರ ಪರಾಭವ ನಾಮ ಸಂವತ್ಸರದ ನವನಾಯಕರು. ಈ ಸಲ ರಾಜ ಗುರು ಆಗ್ಯಾನ, ನೇಷಾಧಿಪತಿ ಸೋಮ ಆಗ್ಯಾನ, ಅಪರ ಸಸ್ಯಾಧಿಪತಿ ಮಂಗಳ ಆಗ್ಯಾನ, ಧಾನ್ಯಾಧಿಪತಿ ಬುಧ ಆಗ್ಯಾನ, ಆಮೇಲೆ ಅರ್ಘ್ಯಾಧಿಪತಿ ಸೋಮು, ಮಂತ್ರಿ ಮಂಗಳ ಆಗ್ಯಾನ, ಪೂರ್ವ ಸಸ್ಯಾಧಿಪತಿ ಶುಕ್ರ ಆಗ್ಯಾನ, ರಸಾಧಿಪತಿ ರವಿ ಆಗ್ಯಾನ, ನಿರಸಾಧಿಪತಿ ಗುರು ಆಗ್ಯಾನ, ವಿದ್ದೇಶ ಸೋಮ. ಪರಾಭವ ನಮ್ಮ ಸಂವತ್ಸರದಲ್ಲಿ ಧಾನ್ಯಗಳು ಸಲ ಗುರು ಮಂತ್ರಿ ಅದಕ್ಕೆ ಈ ವರ್ಷವು ಗುರು ರಾಜನಾಗಲು ಆಕಳಗಳು ಅಧಿಕ ಹಾಲು ಕರೆಯುವು, ಎಲ್ಲೆಡೆ ಮಳಿ ಸುರಿಯುವುದು, ವೇದ ಘೋಷ ಯಜ್ಞ ಕಾರ್ಯಗಳಲ್ಲಿ ತಲ್ಲೀನರಾಗುವರು, ಪ್ರಜರು ಆರೋಗ್ಯವಂತರಾಗಿರುವರು. ಈ ವರ್ಷ ಮಂತ್ರಿಯಾಗಿ ಮಂಗಳನಿರಲು ಮಳೆಯ ಅಭಾವ, ಫಸಲು ಸರಿಯಾಗಿ ಕೈ ಸೇರಲಾರದು, ದೇಶದಲ್ಲಿ ಹೈನ್ಯದ ಉತ್ಪನ್ನ ಕಡಿಮೆ ಆಗುವುದು, ಧಾನ್ಯಗಳಲ್ಲಿ ತೇಜಿಯಾಗುವು, ಪ್ರಜರು ಚೋರರ ಭಯ ರೋಗ ಭಯದಿಂದ ಚಿಂತಾಕ್ರಾಂತರಾಗುವರು, ರಾಜರು ಯುದ್ಧ ಆಸಕ್ತರಾಗುವರು, ಬೆಂಕಿಯ ಅನಾಹುತಗಳು ಸಂಭವಿಸುವು, ಆದರೂ ಪ್ರಜೆಗಳು ಸುಖ ನೆಮ್ಮದಿಯಿಂದ ನೆಲೆಸುವು. ಈ ಸಲ ಮೇಘಾಧಿಪತಿ ಸೋಮಾದ ಈ ವರ್ಷಗಳೆಲ್ಲ ನೀರಿನಿಂದ ಭರ್ತಿಯಾಗುವು, ಬೆಳೆಗಳು ಉತ್ತಮವಾಗಿ ಬರುವು, ಜನರು ಪ್ರಬಲ ಶಕ್ತಿ ಉಳ್ಳುವರಾಗುವರು, ಸುಜ್ಞಾನಿಗಳಿಗೆ ಉತ್ತಮವಾದ ಕಾಲವಿದೆ, ಭೂಮಿಯ ಮೇಲೆ ಫಲಪುಷ್ಪಗಳಿಂದಲೂ ಧನ ಧಾನ್ಯಗಳಿಂದಲೂ ತುಂಬಿ ತುಳುಕಾಡುವುದು, ಸ್ತ್ರೀಯರು ಅಪಾರ ಸೌಖ್ಯವನ್ನು ಹೊಂದುವರು. ಈ ವರ್ಷ ಪೂರ್ವ ಸಸ್ಯಾಧಿಪತಿ ಶುಕ್ರನಿರಲು ಸರ್ವ ಜನರು ರೋಗಮುಕ್ತರಾಗಿ ನಿರ್ಭಯದಿಂದ ಸೌಖ್ಯ ಪಡೆಯುವರು, ಎಲ್ಲ ಧಾನ್ಯಗಳು ಸಾಕಷ್ಟು ದೊರೆಯುವು, ಸುವೃಷ್ಟಿಯಿಂದ ಗಿಡ ಬಳ್ಳಿಗಳು ಪುಷ್ಪವಾಗಿ ಫಲಿಸುವು. ಈ ವರ್ಷ ಅಪಾರ ಸಸ್ಯಾಧಿಪತಿ ಮಂಗಳನಿರಲು ಧಾನ್ಯಗಳು ಅಭಾವವಾಗಬಹುದು, ಗಡ್ಡೆ ಗೆಣಸುಗಳು ದುರ್ಲಭವಾಗುವು, ಅನಾವೃಷ್ಟಿಯಿಂದ ನೀರು ಸಿಗುವಂತಾಗದು, ರಾಜರು ಯುದ್ಧಾಸಕ್ತರಾಗುವರು, ರೋಗ ಭಯ ಅಗ್ನಿಭಯ ಹಾಗೂ ಚೋರ ಭಯದಿಂದ ಪ್ರಜೆವು ಪರಿತಪಿಸುವರು. ಈ ವರ್ಷ ರಸಾಧಿಪತಿಯು ರವಿ ಇರಲು ಮಳೆರಾಯನು ಅಲ್ಪವೃಷ್ಟಿಗೆರಿಯುವನು, ಜನರಲ್ಲಿ ವಿರಸ ಭೋಗಾಪೇಕ್ಷೆ ಬೆಳೆಯುವುದು, ಬಟ್ಟೆ ಎಣ್ಣೆ ಬೆಣ್ಣೆ ತುಪ್ಪಗಳಲ್ಲಿ ಜನರ ಪ್ರೀತಿ ಹೆಚ್ಚುವುದು, ಅಂದರೆ ಇವುಗಳು ಬೆಲೆ ಅಧಿಕವಾಗುವುದು, ರಾಜಾಧಿಕಾರಿಗಳು ವಿವಿಧ ಮಧುರ ರಸ ಪದಾರ್ಥಗಳು ಭಕ್ಷಿಸುತ್ತಾ ಸುಖದಿಂದ ಇರುವರು. ಈ ವರ್ಷ ಧಾನ್ಯಾಧಿಪತಿಯಾಗಿ ಬುಧ ಇರಲು ಭೂಮಿಯಲ್ಲಿ ಮಧ್ಯ ಧಾನ್ಯಗಳು ಚೆನ್ನಾಗಿ ಬರುತ್ತವೆ, ಎಳ್ಳು ಉದ್ದು ಸಾಸಿವೆ ಇವು ಹೆಚ್ಚು ಬೆಳೆಯುವು, ಅತಿವೃಷ್ಟಿಯಿಂದ ಹಾನಿ ಸಂಭವ, ಚೋರರ ಅಗ್ನಿಭಯವಿದೆ. ಈ ವರ್ಷ ನಿರಸಾಧಿಪತಿ ಗುರು ಇರಲು ಎಲ್ಲ ರೀತಿಯ ರತ್ನಗಳು ಧಾನ್ಯಗಳು ಬಂಗಾರ ಅರಿವುಗಳು ಚಂದನ ಇವೆಲ್ಲವೂ ವಿಫಲವಾಗಿ ದೊರೆಯುವು, ಮನೆಯ ಕೃಪೆಯಿಂದ ಮನೆಯಲ್ಲಿ ಎಲ್ಲರೂ ಸೌಖ್ಯವಾಗಿರುವರು. ಈ ವರ್ಷ ಅರ್ಘ್ಯಾಧಿಪತಿಯಾಗಿ ಸೋಮನಿರಲು ಸಕಾಲದಲ್ಲಿ ಎಲ್ಲೆಡೆ ಸಮೃಷ್ಟಿಯಾಗುವುದು, ಪೀಕುಗಳಲ್ಲಿ ಉತ್ಕೃಷ್ಟವಾಗಿ ಬೆಳೆದು ಬರುವು, ಆದರೂ ವಸ್ತುಗಳು ಅಭಾವ ಬೆಳೆದು ತೇಜಿಯಾಗುವು. ಈ ವರ್ಷ ದೇಶನಾಗಿ ಸೋಮು ಇರುವುದರಿಂದ ಅತಿವೃಷ್ಟಿಯಿಂದ ಎಲ್ಲೆಡೆಯೂ ನೀರು ಸಮೃದ್ಧಿಯಾಗುವು, ಎಲ್ಲ ಪೀಕುಗಳು ಉತ್ತಮವಾಗಿ ಬರುವು, ಜನರು ಆರೋಗ್ಯವಂತರಾಗಿ ಸುಖಗಳಿರುತ್ತಾರೆ, ಆಕಳು ಎಮ್ಮೆಗಳು ಸಮೃದ್ಧವಾಗಿ ಹಾಲುಗಳನ್ನು ಕೊಡುತ್ತವೆ. ಪಶುಪಾಲ ಕೃಷ್ಣ ಈ ಹೈನು ಸಂಪತ್ತು ಸಮೃದ್ಧಿಯಾಗುವುದು, ಎಲ್ಲ ಕಡೆ ಸಾಕಷ್ಟು ಮಳೆಯಾಗುವ ಫಲವಿದೆ. 14/4/2026 ಅಶ್ವಿನ ಮಳೆ ಕಲಿತದೆ. 14ನೇ ತಾರೀಕಿನಿಂದ ಹೊಸ ಮಳೆ ಅಶ್ವಿನ ಪ್ರಾರಂಭ ಆಗ್ತದೆ.